ನಿಮ್ಮ ನ್ಯೂಸ್ಗೆ ಸ್ವಾಗತ. ಕಾರಟಗಿ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ನಿವೃತ್ತ ನ್ಯಾಯಮೂರ್ತಿ ಎಜಿ ಸದಾಶಿವ ಯೋಗ ವರದಿ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಆಗ್ರಹಿಸಿ ಪ್ರತಿಭಟನೆ ಮೂಲಕ ಕಾರಟಗಿ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬಸವರಾಜ ಸಾಸಲ್ಮರಿ ಕಲಬುರಗಿ ವಿಭಾಗದ ಅಧ್ಯಕ್ಷರು, ಕಾರಟಗಿ ತಾಲೂಕು ಅಧ್ಯಕ್ಷರು ಯಲ್ಲಪ್ಪ ಕಟ್ಟಿಮನಿ, ಎಂಕೋಪ ಮಲ್ಲಾಪುರ್ ಉಪಾಧ್ಯಕ್ಷರು, ತಾಲೂಕು ಗೌರವ ಅಧ್ಯಕ್ಷರು ಆನಂದ್ ಎಂ, ಹುಸೇನಪ್ಪ ಶ್ರೀಪುರಂ ಜಂಕ್ಷನ್ ಜಿಲ್ಲಾ ಸಂಘ ಸಂಘಟನೆ ಕಾರ್ಯದರ್ಶಿ, ನಿಂಗಪ್ಪ ಪೂಜಾರಿ ಮಲ್ಲಾಪುರ್ ಪ್ರಧಾನ ಕಾರ್ಯದರ್ಶಿ, ಮಲ್ಲಿಕಾರ್ಜುನ್ ಹೊರಡೋಣ ಸಂಘಟನಾ ಕಾರ್ಯದರ್ಶಿ ಹಾಗೂ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ದರು. ನಮ್ಮ ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ಎಲ್ಲ ರಾಜಕೀಯ ಮುಖಂಡಗಳು ಬಿಲ್ ಪಾಸ್ ಮಾಡಿ ಕಳಿಸ್ಬೇಕು ಕೇಂದ್ರ ಸರ್ಕಾರದಿಂದ. ಅಂತ ಸಮಯದಲ್ಲಿ ಏನ್ ಐತಿ ಅದು ಈ ಬಿಜೆಪಿ ಸರ್ಕಾರಕ್ಕೆ ಆಗುತ್ತದ. ನಾವು ನಮ್ಮ ಸಮಾಜ ಒಂದು ಕಡೆ ನಿಮ್ಮ ಮೇಲೆ ಭರವಸೆ ಇದೆ. ನೀವು ಸಾಮಾನ್ಯ ಈ ಒಂದು ಚುನಾವಣೆಗಿಂತ ಮುಂಚೆ ಮಾಡ್ತೀವಿ ಅಂತ ಭರವಸೆ ಪಟ್ಟಿದ್ದೀರಿ. ಮಾಡಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ, ಒತ್ತಾಯ ಪಡಿಸುತ್ತೇವೆ. ಒಂದು ವೇಳೆ ಮಾಡಿಲ್ಲ ಅಂದ್ರ ನಾವು ಹಂತವಾಗಿ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟಗಳನ್ನು ಮಾಡುತ್ತೇವಂತ ಹೇಳುತ್ತೇವೆ. ಮತ್ತೆ ಈಗ ಈ ಒಂದು ಮನವಿಯನ್ನು ಮತ್ತೆ ನಮ್ಮ ತಾಲೂಕು ಸಮಿತಿಯಿಂದ ತಹಶೀಲ್ದಾರ್ ಸಾಹೇಬರು ಕೊಡ್ತಾರ. ಈಗ ಯಾಕಂದ್ರ ಕೊರೋನಾ ಇರೋದ್ರಿಂದ ನಾವು ಜಾಸ್ತಿ ಹತ್ತಿರ ಇರಬಾರದು. ದಯವಿಟ್ಟು ಎಲ್ಲರೂ ಸ್ವಲ್ಪ ದೂರದಲ್ಲಿದ್ದು ಈ ಒಂದು ಮನವಿಯನ್ನು ಕೊಟ್ಟು ಮನವಿ 2006-05 ಇಸ್ವಿಯಲ್ಲಿ ಸರ್ಕಾರ ನ್ಯಾಯಮೂರ್ತಿ ಎಜಿ ಸದಾಶಿವ ಅವರನ್ನು ನೇಮಕ ಮಾಡಿತ್ತು. ವರದಿ ಮಾಡುತ್ತೇವೆ. ಎಸ್ಸಿ ಜನಾಂಗದವರು ಯಾರು ಸೂಕ್ತಕ್ಕೊಳಗಾಗಿದ್ದಾರೆ, ಯಾರು ಸೂಕ್ತಕ್ಕೊಳಗಾಗಿಲ್ಲ ಅಂತ ಅವರು ಸಾಧಕ ಬಾಧಕಗಳನ್ನ ವರದಿ ಮಾಡಿ, ಆ ವರದಿ ಯಾವ ಸಣ್ಣ ಅಧಿಕಾರಿ ಮಾಡಿಲ್ಲ. ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ ತಾಲೂಕು ಅಧಿಕಾರಿ, ಒಬ್ಬ ಗ್ರಾಮಾಧಿಕಾರಿ ಎಲ್ಲ ಸೇರಿಕೊಂಡು ಆ ವರದಿ ಮಾಡಿದಂತ ವರದಿಯನ್ನು, ಆ ವರದಿಯನ್ನ ಕೆಲ ಜಾತಿಗಳ ಬೈಯನ್ನ ಚರ್ಚೆಕಂತೀರ. ಸ್ವಾಮಿ ವಿಧಿ ಕೇಳ್ತೀರಾವೆ, ನೀವು ಯಾವ ಆಡಳಿತ ಬೇರೆ ಚರ್ಚೆಕಂತೀರ ಹೊರಟಿರು. ಇದು ಏನ್ ಸಾಕಾಗಿದೆ ಅಂತ ಕರೆಕ್ಕೆ, ಇದು ಯಾವ ಆಡಳಿತ ಕರೆಕ್ಕೆ ಸದಾಶಿವ ಆಯೋಗ ಹೋದ್ರೆ ನಿಮ್ಮ ಅಪ್ಪಯ್ಯ ಏನ್ ನಿಮ್ಮ ಅಮ್ಮನೇ ಆದ್ರು. ಆ ವರದಿಯನ್ನು ಏನಂತ ತಿಳ್ಕೊಂಡ್ರೆ ನೀವು, ಆ ವರದಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ವರದಿ ಮಾಡಿರ್ತಕ್ಕಂಥ ವರದಿ ಅದು. ಆ ವರದಿನ ಯಥಾವತ್ತಾಗಿ ಜಾರಿ ಮಾಡೋದು ಅಂತ ಹೇಳ್ತಿಲ್ಲ. ಇವತ್ತು ನಾವು ಹೇಳ್ತೀವಿ, ಈ ಪ್ರತಿಭಟನೆ ಮೂಲಕವಾಗಿ ನೀವೇನಾದ್ರೆ ಸದಾಶಿವ ವರದಿ ವಿರೋಧ ಮಾಡಿದ್ರೆ ನಿಮ್ಮನ್ನ ಪರಿಶಿಷ್ಟ ಜಾತಿಯಿಂದ ಹೊರಹಾಕಿ ಅಂತ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಮೇಲೆ ಕಟ್ಟಡ ಬಯಸ್ತೀವಿ. ಬಂದ್ರೆ ಇನ್ನೊಂದು ಕಟ್ಟಡ ಯಾವುದೇ ಕಾಲಕ್ಕೂ ಈಗ ಏನು ಬರ್ತಿಲ್ಲ. ನಮ್ಮ ಮಾತಿಗೆ ಬ್ಲಾಕ್ಮೇಲ್ ಮಾತ್ರ ನಾವೆಲ್ಲಿ ಬ್ಲಾಕ್ಮೇಲ್ ಮಾಡ್ತೀವಿ ಸ್ವಾಮಿ ನಿಮ್ಮನ್ನ, ನಾವೆಲ್ಲಿಗೆ ಮಾಡ್ತೀವಿ ನಿಮ್ಮನ್ನ. ನೀವು ಸುಮ್ಮನೆ ಮೇಲಾಯ ಹೂವೇ ದುಡ್ಡಕ್ಕಾಗಿ ಮಾತಿಗೆ ಮೇಲೆ ಬ್ಲಾಕ್ಮೇಲ್ ಮಾಡ್ತಾರ, ದಲಿತರನ್ನು ಬ್ಲಾಕ್ಮೇಲ್ ಮಾಡ್ತಾರ, ಸ್ಟೇಟ್ಮೆಂಟ್ ಮಾಡ್ತೀರಾ. ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ. ಯಾರು ಸೂಕ್ತಕ್ಕೊಳಗಾಗ ಯಾರಿಲ್ಲ ಅಂತ ಪ್ರತಿಜ್ಞೆ ಗೊತ್ತಾಗಲಿ. ಯಾರಿಗೆ ನೀವು ಹೋಗ್ತಕ್ಕ ನಾನು ಹೋಗ್ತೀರಾ, ನೀವು ಹೋಗ್ತೀನಿ ಗೊತ್ತಾಗಲಿ. ಜಗದಿ ಕಟ್ಟಕ್ ನೀವು ಹೋಗ್ತೀವಿ ಸ್ವಾಮಿ, ಹೊರಗೆ ನಾನು ಚಾಪುರು ಬರ್ತೀನಿ. ಇದು ಏನಿದೆ ಸ್ವಾಮಿ, ಇದು ಯಾರಿಗೆ ನ್ಯಾಯ ಕೊಡಬೇಕು ನೀವೇ ಸುಮ್ಮನೆ ಅನವಶ್ಯಕವಾಗಿ ದಲಿತರ ಮೇಲೆ ಗುಂಡು ಬಂದಂತ ಕೆಲಸ ಮಾಡಬೇಡ್ರಿ.
ಸ್ಥಾನಗಳಲ್ಲಿ ಇವರ ಪ್ರಚಿತ ಪಟ್ಟಿನ ಒಳಗಾಕಿ ಅಂತ ಉಗ್ರವಾದ ಹೋರಾಟ ಮಾಡಲಿ ಎರಡು ಮಾತುಗಳು ಅಂತೇಳಿ ಈ ಮಾತುಗಳ ಮೂಲಕ ಎಚ್ಚರಿಕೆ ಬಯಸ್ತೇನೆ ಅಂತ ಬಂಧುಗಳು. ಎರಡು ಮಾತಾಡೋಣ ಎಲ್ಲರಿಗೂ ಧನ್ಯವಾದ. ಸಮಾನವಾದ ಈ ದೇಶದ ಸಂಪತ್ತು ಹಂಚಿಕೆ ಆಗಲಿಕ್ಕೆ ದಂಗೆ ಹೇಳೋದು ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ಈ ಒಳ ಮೀಸಲಾತಿ ಅನ್ನೋದು ಯಾವ ಜಾತಿ ವಿರೋಧಿ ಅಲ್ಲ. ಇವತ್ತು ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದು ಮನಗಾಣಬೇಕು. ಸ್ಪರ್ಶ ಜಾತಿಗೆ ನಾವು ಸರಿಯಾದ ಬುದ್ಧಿ ಕಲಿಸಬೇಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟವನ್ನ ನಾವು ಇದೇ ರೀತಿಯಲ್ಲಿ ಪರಿಪೂರ್ಣವಾಗಿ ಮಾಡಿ ನಮ್ಮ ರಾಜಕಾರಣಿಗಳು ಪರಿಶಿಷ್ಟ ಜನಾಂಗದಲ್ಲಿ ದುರಿತಕ್ಕೆ ಒಳಗಾದ ಜನರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಭಿವೃದ್ಧಿಯ ಬಗ್ಗೆ ಕಾಳಜಿ ವಹಿಸದೆ. ಇದೇ ಸಂದರ್ಭದಲ್ಲಿ ಬಸವರಾಜ ಸಾಸಲ್ಮರಿ ಕಲಬುರಗಿ ವಿಭಾಗದ ಅಧ್ಯಕ್ಷರು, ಕಾರಟಗಿ ತಾಲೂಕು ಅಧ್ಯಕ್ಷರು ಯಲ್ಲಪ್ಪ ಕಟ್ಟಿಮನಿ, ಎಂಕೋಪ ಮಲ್ಲಾಪುರ್ ಉಪಾಧ್ಯಕ್ಷರು, ತಾಲೂಕು ಗೌರವ ಅಧ್ಯಕ್ಷರು ಆನಂದ್ ಎಂ, ಹುಸೇನಪ್ಪ ಶ್ರೀಪುರಂ ಜಂಕ್ಷನ್ ಜಿಲ್ಲಾ ಸಂಘ ಸಂಘಟನೆ ಕಾರ್ಯದರ್ಶಿ, ನಿಂಗಪ್ಪ ಪೂಜಾರಿ ಮಲ್ಲಾಪುರ್ ಪ್ರಧಾನ ಕಾರ್ಯದರ್ಶಿ, ಮಲ್ಲಿಕಾರ್ಜುನ್ ಹೊರಡೋಣ ಸಂಘಟನಾ ಕಾರ್ಯದರ್ಶಿ ಹಾಗೂ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ದರು.